ನಮಸ್ಕಾರ ಮಕ್ಕಳೇ. ಎಲ್ ಬಿ ಎ ಅಂತ ಭಾಳಷ್ಟು ಜನ ಯೋಚನೆ ಮಾಡ್ತಿದ್ರಿ. ಮ್ಯಾಮ್ LBA ಎಲ್ಲಿ ಸಾಲ್ವ್ ಮಾಡೋದು ಮ್ಯಾಮ್, ಎಲ್ಲಿ ಸಿಗ್ತಾ ಇದೆ ಕ್ವೆಶನ್ ಪೇಪರ್ ಅಂತ. ಸೊ ಇದು ನಮ್ಮ PU ಬೋರ್ಡಿಂದ ಬಂದಿರುವಂಥ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಸೊ ಇವತ್ತು ನಾವು ಫಸ್ಟ್ PUC ನ ಫಸ್ಟ್ ಚಾಪ್ಟರ್ನ ಮಾಡೆಲ್ ಕ್ವೆಶನ್ ಪೇಪರ್ ಏನು ಬಂದಿದೆ ಅದನ್ನು ಸಾಲ್ವ್ ಮಾಡ್ತಿದ್ದೀವಿ. ಸೂಪರ್ ಈಸಿ ಮಕ್ಕಳ, 30 ಮಾರ್ಕ್ಸ್ ಟೆಸ್ಟ್ ಇದು. ಸೊ ಸಿಂಪಲ್ ಕ್ವೆಶನ್ಸ್ ಇದೆ, ತುಂಬ ಈಸಿ ಇದೆ, ಬೇಗ ನೀವಂತೂ ಆನ್ಸರ್ ಮಾಡಿಬಿಡ್ತೀರಾ. ಸೊ ನಾನು ಅದರ ಡೀಟೇಲ್ ಸೊಲ್ಯೂಷನನ್ನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಬಟ್ 10 ಮಿನಿಟ್ಸಲ್ಲಿ ಇದನ್ನು ಮುಗಿಸೋಣ, ಹೇಗೆ ಅಂತ ನೋಡೋಣ ಬನ್ನಿ. ಸೊ ಇದು ನಮ್ಮ ಗವರ್ಮೆಂಟಿಂದ ಬಂದಿರುವಂಥದ್ದು. ಎಷ್ಟು ನಿಮಿಷಕ್ಕೆ 1 hour ಕೊಡ್ತಾರೆ ನಿಮಗೆ. ಸೊ ಪ್ರತಿ ಯೂನಿಟ್ ಆದಮೇಲೆ ನಿಮಗೆ ಈ ಟೆಸ್ಟ್ ಇರುತ್ತೆ. LBA ಟೆಸ್ಟ್ ಅಂತ ಹೇಳಿ ಕರೀತಾರೆ. ಕಾಲೇಜ್ ಲೆವೆಲಲ್ಲಿ ಇರುತ್ತೆ, ಟೀಚರ್ಸ್ ಅದನ್ನು ಸೆಟ್ ಮಾಡಿ ಕೊಡ್ತಾರೆ. ಅದೇ ಪೇಪರ್ ಟೀಚರ್ಸ್ ಸೆಟ್ ಮಾಡ್ತಾರೆ. ಸೊ ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ a defining characteristic? ಮೆಟಬಾಲಿಸಮ್, ಕಾನ್ಷಿಯಸ್ನೆಸ್, ಸೆಲ್ಯುಲರ್ ಆರ್ಗನೈಸೇಷನ್ ಹಾಗೆ ಗ್ರೋತ್. ಸೊ ನಮಗೆ ಗೊತ್ತು ಗ್ರೋತ್, ಲಿವಿಂಗ್. ಹಾಗೆ ನನ್ನ ಜೊತೆ ಕಾಮೆಂಟ್ಸಲ್ಲಿ ಕೂಡ ಸಾಲ್ವ್ ಮಾಡ್ತಾ ಹೋಗಿ ನೋಡೋಣ ಎಷ್ಟು ಸ್ಕೋರ್ ಬರುತ್ತೆ ಅಂತ. ಸೊ ಬಿಫೋರ್ ದಿಸ್ ನೀವು ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ. 20 ಮಾರ್ಕ್ಸೋ 25 ಮಾರ್ಕ್ಸೋ 30 on 30ನೋ ಸ್ಕೋರ್ ಸೆಟ್ ಮಾಡ್ಕೊಳ್ಳಿ. ಗೋಲು ನೋಡೋಣ ಆಗಿದ ತಕ್ಷಣ ಎಷ್ಟು ನಿಮಗೆ ಬಂದಿರುತ್ತೆ ಅಂತ. ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡಿ, ಅದಾದಮೇಲೆ ಚೆಕ್ ಮಾಡಿ. ಇದು ನನ್ನ ಕಡೆಯಿಂದ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ. ಹೇಳ್ತೀನಿ, ಮಾಡೋದು ಬಿಟ್ಟಿದ್ದು ನಿಮಗೆ ನಿಮ್ಮ ಕೈಯಲ್ಲಿದೆ. ಸುಮ್ಮನೆ ಕೇಳಿಸ್ಕೊಂಡು ಹೋಗೋಕ್ಕಿಂತ ಜೊತೆಗೆ ಸಾಲ್ವ್ ಮಾಡೋದು ಸಖತ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಲಿಯರ್ ಆನ್ಸರ್. ಇಲ್ಲಿ ಇಟ್ ಈಸ್ ಗ್ರೋತ್. ಯಾಕೆ? ವೈ ಇಸ್ ಇಟ್ ಗ್ರೋತ್? ನಮಗೆ ಗೊತ್ತಿದೆ, ಇನ್ ಕೇಸ್ ಆಫ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಆಲ್ಸೋ ವಿ ಸಿ ದಟ್ ದೆರ್ ಇಸ್ ಅಕ್ಯುಮಿಲೇಷನ್ ಇಂದ ಹೈಟ್ ಗ್ರೋ ಆಗುತ್ತೆ ಅಂತ. ಸೊ ದ್ಯಾಟ್ ಇಸ್ ಕಾಲ್ಡ್ ಅಕ್ರೀಷನ್. ಸೊ ಹಾಗಾಗಿ ದಿ ಆನ್ಸರ್ ಹಿಯರ್ ಇಸ್ ಗ್ರೋತ್. ಸೆಕೆಂಡ್ ಒನ್, who introduced the system of binomial nomenclature? ಇದು ಕ್ಲಿಯರ್ ಸಿಂಪಲ್ ಆನ್ಸರ್. ಚಾರ್ಲ್ಸ್ ಡಾರ್ವಿನ್, ಕ್ಯಾರೋಲಸ್ ಲಿನಿಯಸ್, ಅರಿಸ್ಟಾಟಲ್ ಹಾಗೆ ಲೆಮಾರ್ಕ್. ಸೊ ಇಲ್ಲಂತೂ ನೀವು ಕಣ್ಣು ಮುಚ್ಕೊಂಡು ಆನ್ಸರ್ ಹೇಳ್ಬಿಡ್ತೀರಾ. ಇಟ್ ಇಸ್ ಕ್ಯಾರೋಲಸ್ ಲಿನಿಯಸ್. ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಅಂಡ್ ಅಮೀಬಾ, ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್. ಸೊ ಈ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ಪ್ರತಿ ಸಲ ಗ್ರೋತ್ ಆದಾಗ ಅಲ್ಲಿ ರೀಪ್ರೊಡಕ್ಷನ್ ಆದಾಗ ಗ್ರೋತ್ ಆಗುತ್ತೆ. ಅಂದರೆ 1 ಸೆಲ್ ಇರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ. ಸೊ ಇಟ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಸೊ ಅದು ಇಟ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಅಂದರೆ ಒಂದಾದರೆ ಇನ್ನೊಂದು ಖಂಡಿತವಾಗ್ಲೂ ಆಗುತ್ತೆ. ಬಿಕಾಸ್ ಬೋತ್ ಆರ್ ಎಕ್ಸ್ಕ್ಲೂಸಿವ್, ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗುತ್ತೆ. ಸೊ ಡಿವೈಡ್ ಆದಾಗ ದೆ ಗ್ರೋ ಇನ್ ನಂಬರ್ ಅಂತ. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ of taxonomic categories? Keep the pond clean or else family gets sick. Simple. Class, kingdom, phylum, order, family, genus, species. So illi enayitu? It is kingdom. Keep the pond clean or family gets sick. So illi uttara enayitu? It is B. Correct? Easy peasy. Next one, which of the following covers the largest number of organisms? Genus, family, phylum, kingdom. So illi namagu gottide ಫೈಲಮ್ ಇಂದ ಅಂದರೆ ಕಿಂಗ್ಡಮ್ ಇಂದ ಸ್ಪೀಶೀಸಿಗೆ ಬಂದರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಕಡಿಮೆ ಆಗ್ತಾರೆ. ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಕ್ರೀಸಸ್. ಆ್ಯಸ್ ಇನ್ ಸ್ಪೀಶೀಸ್ ಲೆವೆಲಲ್ಲಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆಲ್ಸೋ ಸ್ಪೀಶೀಸಲ್ಲಿ ಕಡಿಮೆ ನಂಬರ್ಸ್ ಇರ್ತಾರೆ, ಕಿಂಗ್ಡಮಲ್ಲಿ ಜಾಸ್ತಿ ನಂಬರ್ಸ್ ಇರ್ತಾರೆ. ಸೊ ಹಿಯರ್ ಇಟ್ ಈಸ್ ಇನ್ ಕೇಸ್ ಆಫ್ ಕಿಂಗ್ಡಮ್ ದಟ್ ದೇ ಹ್ಯಾವ್ ಲಾರ್ಜೆಸ್ಟ್ ನಂಬರ್. ಸ್ಪೀಶೀಸಲ್ಲಿ ಕಡಿಮೆ ನಂಬರ್ ಇರುತ್ತೆ, ಬಟ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೋಸ್ಟ್ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಸೈಂಟಿಫಿಕ್ ನೇಮ್ ವಿತ್ ದ ಕರೆಕ್ಟ್ ಮೀನಿಂಗ್ಸ್ ಆ್ಯಸ್ ಇನ್ ಕರೆಕ್ಟ್ ಆಪ್ಷನ್ ಅಂತ. ಸೊಲಾನಮ್ ಟ್ಯೂಬರೋಸಮ್ ಪೊಟೆಟೊ, ಮ್ಯಾಂಗಿಫೆರಾ ಇಂಡಿಕಾ ಮ್ಯಾಂಗೋ, ಪ್ಯಾಂಥೆರಾ ಲಿಯೋ ಲಯನ್. ಇಲ್ಲಿ ಉತ್ತರ ಆಲ್ ಆಫ್ ದಿ ಅಬವ್. ಬಟ್ ಅವರು ಒಂದು ಮರ್ತೋಗ್ಬಿಟ್ಟಿದ್ದಾರೆ, ಬೈನಾಮಿಯಲ್ ನಾಮೆನ್ಕ್ಲೇಚರ್ನ ರೂಲು. ಏನಪ್ಪ ಅದು? ದಿಸ್ ಹ್ಯಾಸ್ ಟು ಬಿ ಇನ್ ಇಟಾಲಿಕ್ಸ್, ಅಥವಾ ಟೈಪ್ ಮಾಡಿದರೆ ಅಂಡರ್ಲೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒನ್, which taxonomic category includes organisms with most similarities? ಸಿಕ್ಕಾಪಟ್ಟೆ ಸಿಮಿಲರ್ ಯಾವ್ದಿರ್ಬೇಕಪ್ಪ? ಈಸಿ ಅಲ್ವಾ ಇದು? ಉಲ್ಟಾ ಆಫ್ ದಟ್ ಕ್ವೆಶ್ಚನ್. ಸೊ ಇಟ್ ಇಸ್ ಕಿಂಗ್ಡಮ್. ಲಾರ್ಜೆಸ್ಟ್ ನಂಬರ್ ಯಾವುದರಲ್ಲಿ? ಕಿಂಗ್ಡಮ್. ಹೈಯೆಸ್ಟ್ ಸಿಮಿಲಾರಿಟೀಸ್ ಯಾವುದು? ಸ್ಪೀಶೀಸ್. ಸಿಂಪಲ್. ಓಕೆ, ನೆಕ್ಸ್ಟ್ ಒನ್, ಇದೇ ರೀತಿ ನಿಮಗೆ ಪ್ರತಿಯೊಂದು ಕ್ವೆಶ್ಚನ್ಗೂ ಡೀಟೇಲ್ ಸೊಲ್ಯೂಷನ್ ಬೇಕು ಮ್ಯಾಮ್. ಪ್ರತಿ ಚಾಪ್ಟರ್ ಆದಮೇಲೂ ನಾನು ಟೆಸ್ಟ್ ಬರೀಬೇಕು ಮ್ಯಾಮ್, ಅನಾಲಿಸಿಸ್ ಮಾಡ್ಕೋಬೇಕು ಅಂತಂದರೆ ನೀವು ನಮ್ಮ ಆರಂಭ ನೀಟ್ ಅಥವಾ KCET ಇಂಟಿಗ್ರೇಟೆಡ್ ಬ್ಯಾಚನ್ನು ಜಾಯ್ನ್ ಆಗಬೇಕು. ನೀಟ್ ಬ್ಯಾಚನ್ನು ನೀವು ಜಾಯ್ನ್ ಆದರೆ KCET ಹಾಗೆ ಬೋರ್ಡ್ ಪ್ರಿಪ್ರೇಷನ್ ಜೊತೆಲೇ ನಡೆದೋಗುತ್ತೆ ಮಕ್ಕಳ. ಸೊ ನೀವು ಸ್ಪೆಸಿಫಿಕ್ ಆಗಿ ಸ್ಟ್ರೆಸ್ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡೋ ಕಷ್ಟ ಬೇಡ. ನಾವಿದ್ದೀವಿ ಪರೀಕ್ಷೆ ನಿಮಗೋಸ್ಕರ ಅಂತ ಇಂಟಿಗ್ರೇಟೆಡ್ ಬ್ಯಾಚನ್ನು ತಂದಿರೋದು. ನಿಮ್ಮ ಬೋರ್ಡ್, KCET ಹಾಗೆ ನೀಟ್ ಎಕ್ಸಾಮನ್ನು ಸೀಮ್ಲೆಸ್ ಆಗಿ ನೀವು ಪ್ರಿಪೇರ್ ಆಗಿ ಬರೀಬೇಕು ಅಂತ. ಸೊ ಇದ್ರ ಬಗ್ಗೆ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ, ಜೊತೆಗೆ ನಿಮಗೆ
MCQs, PYQs, ಕ್ವೆಶ್ಚನ್ ಬ್ಯಾಂಕ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಮಕ್ಕಳ. ಸೊ ಆದಷ್ಟು ಬೇಗ ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ನಿಮಗೆ ಅದು ಅವೈಲೇಬಲ್ ಇರುತ್ತೆ. Sum total of all the chemical reactions occurring in the body is known as, simple, it is metabolism. Next one. ಏನದು ICBN is international code for biological ಅಥವಾ botanical ಅಂತ ಎಲ್ಲ ಯೋಚನೆ ಮಾಡ್ತಿದ್ರೆ the answer is botanical nomenclature. Third one, binomial nomenclature was given by Carolus Linnaeus. ಸೊ ಇಲ್ಲಿ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಮೇಲೆ ಫೋಕಸ್ ಜಾಸ್ತಿ ಇದೆ. ಸೊ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಆ ಕ್ವೆಶ್ಚನ್ ಬಂದೇ ಬರುತ್ತೆ. ಎನಿ ಆಫ್ ದ ಟೂ ಅಂತ ಕೊಟ್ಟಿದ್ದಾರೆ. ವೈ ರೀಪ್ರೊಡಕ್ಷನ್ ಇನ್ ಗ್ರೋತ್ ಇಸ್ ನಾಟ್ ಕನ್ಸಿಡರ್ಡ್ ಡಿಫೈನಿಂಗ್ ಪ್ರಾಪರ್ಟಿ. ನಾನು ಇದು ಆಲ್ರೆಡಿ ಹೇಳಿದೆ. ಗ್ರೋತಲ್ಲಿ ಅಕ್ರೀಷನ್ ನೋಡ್ತೀವಿ, ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಕೂಡ ವಿಸಿ. ರೀಪ್ರೊಡಕ್ಷನಲ್ಲಿ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಸರ್ಟನ್ ಆರ್ಗ್ಯಾನಿಸಮ್ಸ್ ಆರ್ ಸ್ಟೆರೈಲ್, ಅಂದರೆ ಕೆಲವೊಂದು ಫೀಮೇಲ್ಸ್ ಆರ್ ನಾಟ್ ಏಬಲ್ ಟು ಗಿವ್ ಬರ್ತ್ ಟು offspring, correct? Are they not human beings? They're definitely human beings. So it is still an exception. Next one, differentiate between metabolism and consciousness as the defining property. Metabolism ಅಂತಂದ್ರೆ ಏನು? ಸಮ್ ಟೋಟಲ್ ಆಫ್ ರಿಯಾಕ್ಷನ್ಸ್ ಇನ್ ದ ಬಾಡಿ. ಇದು ಇನ್ ವಿಟ್ರೋ ಕಂಡೀಷನ್ಸಲ್ಲೂ ಆಗ್ಬೋದಾದಂಥದ್ದು, ಬಟ್ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ವಿ ಆರ್ ನಾಟ್ ಏಬಲ್ ಟು ಡೂ ಇಟ್. ಬಟ್ ಇನ್ ಕೇಸ್ ಆಫ್ ಕಾನ್ಷಿಯಸ್ನೆಸ್, ಅದು ಏನದ್ರ ಅರ್ಥ? ಸೊ ನಾನಿದ್ದೇನೆ, ನಾನು ಒಂದು ಆರ್ಗ್ಯಾನಿಸಮ್, ನನ್ನ ಸುತ್ತಮುತ್ತಲೂ ಹೀಗಿದೆ ಅನ್ನೋದನ್ನ ಅರ್ಥಕೊಳ್ಳೋದು, ಸೆಲ್ಫ್ ಕಾನ್ಷಿಯಸ್ನೆಸ್, ಟು ನೋ ದಟ್ ಐ ಆಮ್ ಎಕ್ಸಿಸ್ಟಿಂಗ್, ದಟ್ ಇಸ್ ವಾಟ್ ಇಸ್ ಕಾನ್ಷಿಯಸ್ನೆಸ್. ವಾಟ್ ಇಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್? ಸ್ಟೇಟ್ ಎನಿ ಟೂ ರೂಲ್ಸ್. ಇದನ್ನು ನೀವು ಈಸಿಯಾಗಿ ಕನ್ಸಲ್ಲೂ ಕೇಳಿದ್ರು ಬರೆದು ಬಿಡ್ತೀರಾ. ಸ್ಪೀಶೀಸ್ ಜೆನೆರಿಕ್ ನೇಮ್ ಮತ್ತು ಸ್ಪೆಸಿಫಿಕ್ ಎಪಿಥೆಟ್ ಇರುತ್ತೆ. ಜೆನೆರಿಕ್ ನೇಮ್ಗೆ ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಸ್ಪೀಶೀಸ್ ನೇಮ್ ವಿಲ್ ಬಿ ಆಫ್ ಸ್ಮಾಲ್ ಲೆಟರ್. ಕರೆಕ್ಟ್? ಸಿಂಪಲ್ ಆಗಿ ಆ ಎರಡೂ ರೂಲ್ಸನ್ನು ಬರಿಬೋದು. ಆ ಎರಡೂ ನೇಮ್ಸು ಲ್ಯಾಟಿನೈಸ್ ಆಗಿರಬೇಕು. ಜೊತೆಗೆ ಆಥರ್ ನೇಮ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಮ್ಯಾಂಗಿಫೆರಾ, ಐ ವಾಸ್ ರಾಂಗ್, ಮ್ಯಾಂಗಿಫೆರಾ ಇಂಡಿಕಾ ಲಿನ್. ಲಿನ್, ಇಟ್ ಡಸಂಟ್ ಹ್ಯಾವ್ ಟು ಬಿ ಇನ್ ಇಟಾಲಿಕ್ಸ್. ಬೈನಾಮಿಯಲ್ ನಾಮೆನ್ಕ್ಲೇಚರ್ ಆಯಿತು. ಟ್ಯಾಕ್ಸಾನ್ ಮತ್ತು ಸಿಸ್ಟಮ್ಯಾಟಿಕ್ಸ್. ಟ್ಯಾಕ್ಸಾನ್ ಇಸ್ ದ ಗ್ರೂಪ್, ಅಂದರೆ ಒಂದು ಕ್ಯಾಟಗರಿಯನ್ನು ನಾವು ಟ್ಯಾಕ್ಸಾನ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ರ್ಯಾಂಕು ಇರುತ್ತೆ, ಅದು ಒಂದು ಯೂನಿಟ್ ಆಗಿರುತ್ತೆ. ಜೊತೆಗೆ ಸಿಸ್ಟಮ್ಯಾಟಿಕ್ಸ್ ಅಂತಂದರೆ ಇಟ್ ಇಸ್ ಟ್ಯಾಕ್ಸಾನಮಿ ಪ್ಲಸ್ ಫೈಲೋಜೆನಿ. ಸೊ ಫೈಲೋಜೆನೆಟಿಕ್ಸ್ ಅಂದರೆ ಟು ಅಂಡರ್ಸ್ಟ್ಯಾಂಡ್ ದಿ ಆನ್ಸೆಸ್ಟ್ರಿ ಆಫ್ ದಿ ಆರ್ಗ್ಯಾನಿಸಮ್, ಅದನ್ನು ಕೂಡ ಅರ್ಥ ಮಾಡಿಕೊಂಡ್ರೆ ದೆನ್ ದಟ್ ಫೀಲ್ಡ್ ಇಸ್ ನೋನ್ ಆಸ್ ಸಿಸ್ಟಮ್ಯಾಟಿಕ್ಸ್. ಸಿಂಪಲ್. ನೆಕ್ಸ್ಟ್, ಆನ್ಸರ್ ಎನಿ ಟು questions. Metabolism is defining feature of all organisms, ಅಂದರೆ ವಿತೌಟ್ ಎಕ್ಸೆಪ್ಷನ್. ಸೊ ಈ ಮೆಟಬಾಲಿಸಮ್ ಇಲ್ಲ ಅಂತಂದರೆ ಆ ಆರ್ಗ್ಯಾನಿಸಮ್ ಬದುಕುಳಿಯೋದೇ ಇಲ್ಲ. ಕರೆಕ್ಟಾ? ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಕೆನ್ ನಾಟ್ ಎಕ್ಸಿಸ್ಟ್ ವಿತೌಟ್ ದಿಸ್ ಮೆಟಬಾಲಿಸಮ್ ಆರ್ ಮೆಟಬಾಲಿಕ್ ರಿಯಾಕ್ಷನ್. ಸೊ ಅದಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ದೇರ್ ಫಾರ್ ಇಟ್ ಇಸ್ ಅ ಡಿಫೈನಿಂಗ್ ಫೀಚರ್. ನೀವು ಇದನ್ನು ಕೂಡ ಬರಿಬೋದು ದಟ್ ಯಾವುದೇ ಆರ್ಗ್ಯಾನಿಸಮಲ್ಲಿ ಈ ರಿಯಾಕ್ಷನ್ಸ್ ಇಲ್ಲದೆ ದೆರ್ ಇಸ್ ನೋ ಆರ್ಗ್ಯಾನಿಸಮ್ ಎಕ್ಸಿಸ್ಟಿಂಗ್. ಸೊ ದಟ್ ಇಸ್ ವೈ ಇಟ್ ಬಿಕಮ್ಸ್ ದ ಡಿಫೈನಿಂಗ್ ಪ್ರಾಪರ್ಟಿ. ಗ್ರೋತ್, ಸೇಮ್ ಥಿಂಗ್, ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ಕನ್ಸಿಡರ್ಡ್ ಆಸ್ ನಾನ್ ಡಿಫೈನಿಂಗ್ ಪ್ರಾಪರ್ಟೀಸ್ ಅಂತ ನಾನು ಎಕ್ಸಾಂಪಲ್ಸ್ ಹೇಳಿದ್ದೇನೆ. ಇಫ್ ಎ ಹ್ಯಾಬಿಟ್ಯಾಟ್ ಕಂಟೈನ್ಸ್ 20 ಆನಿಮಲ್ ಸ್ಪೀಶೀಸ್, 20 ಪ್ಲಾಂಟ್ ಸ್ಪೀಶೀಸ್, ಇಸ್ ಇಟ್ ಡೈವರ್ಸಿಟಿ ಆರ್ ಬಯೋಡೈವರ್ಸಿಟಿ? ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಸ್ಪೀಶೀಸ್ ಆಗಿರೋದ್ರಿಂದ, ಡಿಫ್ರೆಂಟ್ ಕೇಸಸಲ್ಲಿ ಆಗಿರೋದ್ರಿಂದ ಇಟ್ ಈಸ್ ಬಯೋಡೈವರ್ಸಿಟಿ. ಓಕೆ. Brinjal and potato belong to the same genus, that is Solanum. Tuberosum, that is Melongena. What separates the two species? They belong to different the characteristics, alva. So because of that they are different. Correct? ಸೊ ವೈ ಆರ್ ದೇ ಡಿಫ್ರೆಂಟ್ ಇನ್, ಯಾಕೆ ಬೇರೆ ಬೇರೆ ಡಿಫ್ರೆಂಟ್ ಸ್ಪೀಷೀಸಲ್ಲಿದೆ ಅಂತಂದರೆ, ಸ್ಪೀಷೀಸ್ದು ಡೆಫಿನೇಷನ್ ಏನು? ದೇ ಹ್ಯಾವ್ ಟು ಬಿ ಸಿಮಿಲರ್ ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಇಂಟರ್ ಬ್ರೀಡ್ ಆಗಬೇಕು. ಸೊ ಹಾಗಾಗಬೇಕಾಗಿರೋದ್ರಿಂದ ಈಗ ಪೊಟ್ಯಾಟೊ ಮತ್ತು ಬ್ರಿಂಜಾಲ್ನ ಪ್ಲಾಂಟ್ಸನ್ನು ನಾವು ಇಂಟರ್ ಬ್ರೀಡ್ ಮಾಡಿದ್ರೆ ನಮಗೆ ಫರ್ಟೈಲ್ ಆಫ್ಸ್ಪ್ರಿಂಗ್ ಬರೋದಿಲ್ಲ. ಸೊ ಹಾಗಾಗಿ ದೇ ಆರ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಸ್ಪೀಷೀಸ್, ಬಟ್ ಡ್ಯೂ ಟು ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಜೀನಸ್. ನೆಕ್ಸ್ಟ್ ಒನ್ ಏನು? ಬೈನಾಮಿಯಲ್ ನಾಮೆನ್ಕ್ಲೇಚರ್. ವಾಟ್ ಆರ್ ದ ರೂಲ್ಸ್? ಇಲ್ಲಿ ಎಲ್ಲನೂ ಬರಿಬೇಕು ನೀವು ರೂಲ್ಸು. ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು, ಅಂಡರ್ಲೈನ್ ಆಗಿರಬೇಕು, ಟೈಪ್ ಮಾಡಿದ್ರೆ ಇಟಾಲಿಕ್ಸಲ್ಲಿ ಇರಬೇಕು, ಲ್ಯಾಟಿನೈಸ್ ಆಗಿರಬೇಕು, ಆಥರ್ ನೇಮ್ ಇರಬೇಕು. ಆಥರ್ ನೇಮ್ ಲ್ಯಾಟಿನೈಸ್ ಆಗಿರೋದಿಲ್ಲ, ಇಟ್ ಕ್ಯಾನ್ ಬಿ ಆ್ಯಸ್ ಈಸ್. ಅದಾದ ನಂತರ ಅದನ್ನು ಶಾರ್ಟ್ ಫಾರ್ಮಲ್ಲಿ, ಅಬ್ರಿವೇಟೆಡ್ ಫಾರ್ಮಲ್ಲಿ ಬರಿತೀವಿ. ಸೊ ಆಲ್ ದ 5 ರೂಲ್ಸ್ ಯು ಹ್ಯಾವ್ ಟು ರೈಟ್. ಎಲ್ಲಿಂದ ಡಿರೈವ್ ಮಾಡ್ಕೊಂಡಿದ್ದೀವಿ ಈ ರೂಲ್ಸನ್ನು?
It's from the book Systemae Naturae, from who has given it? Carolus Linnaeus. Next one, explain the taxonomic hierarchy and name the obligate categories. Simple. Keep the pond clean or else family get sick. ಈ ಹೈರಾರ್ಕಿಯನ್ನು ಬರೀರಿ. You can say that numbers will reduce. Numbers reduce ಆಗುತ್ತೆ. Similar characteristics, similar characteristics reduce ಆಗುತ್ತೆ. So sorry. ಇಲ್ಲಿ numbers increase ಆಗುತ್ತೆ. This is numbers. ಇದು similar characters. Okay, next one. Any one of the following, what are the defining properties of a living organism? So defining properties ನಾಲ್ಕು ಯಾವ್ದು metabolism, consciousness, and then you see what is that? Metabolism, self-consciousness, response to stimulus. These are the 3 defining characteristics. Clear? Okay, so ಇಲ್ಲಿ ಕೇಳಿರೋಂಥದ್ದು about housefly. So this is Musca domestica, correcta? So they have asked you about Musca domestica. So what are all there? It is Animalia, Arthropoda, correcta? Arthropoda. Adad nantra it is Insecta, Diptera, ಹಾಗೆ it is Musca and Musca domestica. Mucidae, okay na? Mucidae, sorry, it is Mucidae and then ಇಲ್ಲಿ Musca domestica. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನು ನೀವು ಚೂಸ್ ಮಾಡಿಕೊಂಡು ಬರಿಬೋದು. ಸೊ ಇಷ್ಟೇ ಸಿಂಪಲ್ ನಿಮ್ಮ LBA ಫಸ್ಟ್ ಚಾಪ್ಟರ್ದು. ಈಸಿ ಪೀಸಿ ಆಗಿತ್ತಲ್ವಾ ಮ್ಯಾಮ್? ಇದೇನೋ PDF ಅಲ್ಲಿ ಬರೆದು ಮುಗಿಸ್ಬಿಟ್ರಿ, ನಂಗೆ ಒಂದು ಡೀಟೇಲ್ ಸೊಲ್ಯೂಷನ್ ಬೇಕು ಅಂತಂದರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ನಿಮಗೆ ಅವೈಲೇಬಲ್ ಇರುತ್ತೆ ಮಕ್ಕಳ. ಕ್ಲಿಕ್ ಮಾಡಿ ತೊಗೊಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿಯಾಗಿ LBA ಸಾಲ್ವ್ ಮಾಡಬೇಕು ಅಂತಂದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಆದಷ್ಟು ಬೇಗ ಹೋಗಿ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಸಿ ಯು.